ಜಯಲಲಿತಾ ಅವರನ್ನ ನಾನು ಅವರ ಮುಖವನ್ನು ಕೊನೆಯದಾಗಿ ನೋಡಬೇಕು ಅನ್ನಂತಹ ಬಂದಂತಹ ಜಯ ಅಭಿಮಾನಿಯೊಬ್ಬರು ಕಾಲ್ತುಳಿತಕ್ಕೆ ಒಳಗಾಗಿ ಆಸ್ಪತ್ರೆಗೆ ಸೇರಿರುವಂತಹ ಒಂದು ಸುದ್ದಿ ಆಗ್ತಾ ಇದೆ. ಕಾಲ್ತುಳಿತಕ್ಕೆ ಸಿಲುಕಿ ಆಸ್ಪತ್ರೆಗೆ ಸೇರಿದ್ದಾರೆ ಜಯಲಲಿತಾ ಅವರ ಕಟ್ಟ ಅಭಿಮಾನಿ. ಜಯಲಲಿತಾ ಅವರ ಒಂದು ಮುಖದರ್ಶನವಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಿದ್ದಂತಹ ವ್ಯಕ್ತಿಯ ಒಂದು ಸ್ಥಿತಿ ಇದು. ಚೆನ್ನೈನ ರಾಜಾಜಿ ಹಾಲ್ ಬಳಿ ಒಂದಷ್ಟು ಜನ ಸೇರಿದ್ದಾರೆ. ಅಲ್ಲಿ ಜನರು ಕಾಲಿಡ್ಲಿಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ 4 ಜಯಲಲಿತಾ ಅಭಿಮಾನಿಗಳು ಸಾವನ್ನಪ್ಪಿದಂತಹ ಸುದ್ದಿ. ಅದರ ಬೆನ್ನಲ್ಲೇ ಈಗ ಅವರ ಅಭಿಮಾನಿಯೊಬ್ಬರು ಕಾಲ್ತುಳಿತಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ಮತ್ತೆ ಅವರು ಚೇತರಿಕೆ ಕಂಡ ನಂತರ ಮತ್ತೆ ಜಯಲಲಿತಾ ಅವ್ರನ್ನ ನೋಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ವಾಪಸ್ ಅಲ್ಲಿಗೆ ಬರ್ತಾರಾ ಗೊತ್ತಿಲ್ಲ. ಅಂಥ ಕಂಡೀಷನಲ್ಲಿ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. 4 ಜಯಲಲಿತಾ ಅಭಿಮಾನಿಗಳಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿರುವಂತಹ ಒಂದು ಸುದ್ದಿ ಇದೀಗ ಬರ್ತಾ ಇರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಅಭಿಮಾನ ಯಾವ ಪರಿ ಅಂದ್ರೆ ಪ್ರಾಣವನ್ನು ಲೆಕ್ಕಿಸದಂತಹ ರೀತಿಯಲ್ಲಿ ಇಲ್ಲಿ ತೋರ್ಪಡಿಕೆ ಆಗ್ತಾ ಇದೆ ಅಂತ ಅನ್ಸುತ್ತೆ. 4 ಸ್ಥಿತಿ ಈಗ ಹೇಗಿದೆ? ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆಯಾ? ಏನಾಗಿರೋದು ಎಕ್ಸಾಕ್ಟ್ ಆಗಿ? ದಿವ್ಯಾ, ಒಬ್ಬರ ಕಾಲು ಮುರಿದಿದೆ ಅನ್ನೋದು ಗೊತ್ತಾಗಿದೆ. ಇನ್ನು 3 ಜನಕ್ಕೆ ಗಾಯಗಳಾಗಿದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಅನ್ನೋದು ಗೊತ್ತಿಲ್ಲ. ಪೊಲೀಸರು ಅವರನ್ನ ತೆಗೆದುಕೊಂಡೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹೀಗಾಗಿ ಯಾವ ಸ್ಥಿತಿಯಲ್ಲಿದೆ, ಏನು ಎತ್ತ ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ದಿವ್ಯಾ. ಅಂದ್ರೆ ಅವರಲ್ಲಿ ಮಹಿಳೆಯರು ಸೇರ್ಕೊಂಡಿದ್ದಾರಾ? ಏಟಾದವರಲ್ಲಿ ಮಹಿಳೆಯರು ಇಲ್ಲ ಅಂತ ಹೇಳಲಾಗಿದೆ. ಯಾಕಂದ್ರೆ ಅದು ಕಾಂಪೌಂಡ್ ಹಚ್ಚಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿಗೆ ಮಹಿಳೆಯರು ಹೋಗ್ತಾ ಇರೋದು ಕಮ್ಮಿ. ಮತ್ತೊಂದು ದಿಕ್ಕಿನಿಂದ ಈ ರೀತಿ ಕಾಂಪೌಂಡ್ ಅನ್ನ ಮುರಿದಾಕಿದಾರಲ್ಲ, ಅಲ್ಲೊಂದ್ ಕಡೆಯಿಂದ ಮಹಿಳೆಯರು ಹೋಗ್ತಾ ಇದಾರೆ. ಹೀಗಾಗಿ ಮಹಿಳೆಯರಿಗೆ ಅಲ್ಲಿ ಏನೂ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆಯಾ. ಓಕೆ, ಅಂದ್ರೆ ಚೆನ್ನೈನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಕಾಂಪೌಂಡ್ನ ಗ್ರಿಲ್ಗಳು ಏನು ಮುರಿದಾಕಿ ಅಲ್ಲಿ ದಾಟ್ ಹೋಗ್ತಾ ಇದ್ದಾರೆ, ಅಂಥವರಲ್ಲಿ 4 ಗಾಯಕ್ಕೊಳಗಾಗಿರೋರು. ಅಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಕಾಂಪೌಂಡ್ ಅನ್ನ ಮುರಿದ ಮೇಲೆ ಅಲ್ಲಿ ಪೊಲೀಸರನ್ನ ಕಾವಲಿಗೆ ಹಾಕಲಾಗಿತ್ತು. ಪೊಲೀಸರನ್ನ ದಾಟ್ಕೊಂಡು ಬೇಧಿಸ್ಕೊಂಡು ಹೋಗ್ಬೇಕಾದ್ರೆ ಚೆಲ್ಲಾಟ ನೂಕಾಟದಲ್ಲಿ ಬಿದ್ದು ಕಾಲ್ತುಳಿತಕ್ಕೆ ಸಿಕ್ಕಿ ಗಾಯ ಆಗಿದೆ ದಿವ್ಯಾ. ಓಕೆ, ಈಗ ಸಮಯ ಕಳೆದಂತೆ ಜನಸಾಗರ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಜನ ಕಾಲಿಡ್ಲಿಕ್ಕೂ ಆಗದೆ ಇರುವಂತಹ ಒಂದು ದೃಶ್ಯ ನಮಗೆ ಕಾಣಿಸ್ತಾ ಇದೆಯಾ ಅವಿನಾಶ್? ಜನ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದಾರೆ. ಒಂದು ನೋಡಿಕೊಂಡು ಹೋಗೋದನ್ನ ಅಲ್ಲೇ ಉಳ್ಕೊಳ್ತಾ ಇದ್ದಾರೆ ಜನ. ಹೀಗಾಗಿ ಬರ್ತಾ ಇರೋ ಜನರ ಸಂಖ್ಯೆ ಮತ್ತು ಉಳಿದುಕೊಂಡವರ ಸಂಖ್ಯೆ ಸೇರ್ಕೊಂಡು ರಾಜಾಜಿ ಹಾಲ್ ಎದುರುಗಡೆ ಜನಸ್ತೋಮ ಜಾಸ್ತಿ ಆಗ್ತಾ ಇದೆಯಾ. ಇನ್ನು ಮರೀನಾ ಬೀಚ್ ಸುತ್ತಮುತ್ತ ಅಂದರೆ ಇನ್ನೂ ಸಮಯ ಇದೆ, ನಾವು ಇಲ್ಲೇ ಕಾದು ನೋಡೋಣ, ಇಲ್ಲೇ ನಾವು ಅಂತಿಮ ದರ್ಶನವನ್ನು ಕಣ್ಣಾರೆ ತುಂಬಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಜನ ಜಮಾವಣೆ ಆಗಿದ್ದಾರೆ, ಅಥವಾ ಮರೀನಾ ಬೀಚ್ ಕಡೆ ಕೂಡ ಪ್ರಯಾಣ ಬೆಳೆಸಿರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಏನು? ಮರೀನಾ ಬೀಚ್ ಕಡೆ ಹೋಗಿದ್ದಾರೆ, ಆದರೆ ಅಲ್ಲಿ ತುಂಬಾ ಜನಕ್ಕೆ ಅಲ್ಲಿ ದರ್ಶನ ಸಿಗೋದಿಲ್ಲ ಅನ್ನೋದು ಸ್ಪಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲೇ ದರ್ಶನವನ್ನ ಪಡ್ಕೊಳ್ಬೇಕು ಅಂತ ಅಲ್ಲಿ ಹೋದವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಮರೀನಾ ಬೀಚ್ ಹತ್ರ ನಿಂತು ನೋಡ್ಲಿಕ್ಕೆ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಜನ ಎಲ್ಲ ಈ ಕಡೆನೇ ಜಾಸ್ತಿ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಅವಿನಾಶ್ ಸದ್ಯದ ಮಾಹಿತಿಗೆ. ಕಾಲ್ತುಳಿತಕ್ಕೆ ಒಳಗಾದಂತಹ 4 ಆಸ್ಪತ್ರೆಗೆ ಸೇರಿದ್ದಾರೆ. ಅವರ ಸ್ಥಿತಿ ಒಂದು ರೀತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ನಮಗಿದೀಗ ನಮ್ಮ ಪ್ರತಿನಿಧಿ ಚೆನ್ನೈನಿಂದ ಅವಿನಾಶ್ ಕೊಡ್ತಾ ಇರುವಂತಹ ವಿಚಾರ ಇದು. ಕಾಂಪೌಂಡ್ ಹಾರಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಕಾಂಪೌಂಡ್ ಹಾರಿ ನಾವು ಆದಷ್ಟು ಬೇಗ ರಾಜಾಜಿ ಹಾಲ್ಗೆ ರೀಚ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನುಗ್ಗಿದಂತಹ ಜನರಲ್ಲಿ 4 ಗಾಯ ಆಗಿದೆ. ಪೊಲೀಸರು ಅವ್ರನ್ನ ಹತೋಟಿಗೆ ತರಲಿಕ್ಕೆ ಅಂತ ಮತ್ತಷ್ಟು ಪೊಲೀಸರ ನಿಯೋಜನೆ ಅಲ್ಲಿ ಮಾಡಲಾಗಿದೆ. ಜನರನ್ನ ನಿಯಂತ್ರಣಕ್ಕೆ ತರ್ತಾ ಇರುವಂತಹ ಪೊಲೀಸರ ಒಂದು ಚಿತ್ರಣ ನೋಡ್ತಾ ಇದ್ರಿ. ಮಗದೊಂದು ಕಡೆ ತಹಬದಿಗೆ ಬರಲಾರದಂತಹ ಸ್ಥಿತಿಯಲ್ಲಿ ಅಭಿಮಾನಿಗಳ ವರ್ಗ. வாங்க வாங்க
ತಮಿಳುನಾಡು ಸಿಎಂ ಜಯಲಲಿತಾ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಹೀಗಾಗಿ ಜನಸಾಗರ ಅಲ್ಲಿ ನೆರೆದಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದು ಅವರ ಪಾದಕ್ಕೆ ನಮಸ್ಕರಿಸಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನು ನಾವು ಗಮನಿಸಬಹುದು. ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಅವರಿಗೆ ಶಿರವಾಗಿ ನಮಸ್ಕರಿಸ್ತಾ ಇದ್ರು. ಈಗ ಅವರ ಪಾದ ಸ್ಪರ್ಶ ಮಾಡಿ ಜನ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪಯಣ ಸುಖಕರವಾಗಿರಲಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಪ್ರಾರ್ಥನೆ ಈಗ ಉಳ್ಕೊಂಡಿರುವಂಥದ್ದು. ಯಾವ ರೀತಿಯಾಗಿ ಜನಸ್ತೋಮ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಮರೀನಾ ಬೀಚ್ನಲ್ಲೂ ಕೂಡ ಜನ ಜಮಾವಣೆ ಆಗಿದ್ದಾರೆ. 4 ಗಂಟೆಯ ನಂತರ ಮರೀನಾ ಬೀಚ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಆದರೂ ಕೂಡ ಇಲ್ಲಿಂದ ಅವರ ಒಂದು ಅಂತಿಮ ದರ್ಶನ ಪಡೆದಂಥವರು ಅಲ್ಲಿಗೆ ಧಾವಿಸ್ತಾ ಇದ್ದಾರೆ ಮತ್ತು ಇಲ್ಲಿ ದರ್ಶನ ಪಡೆದಂಥವರು ಅಲ್ಲೇ ಜಮಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ಇವರನ್ನು ಹತೋಟಿಗೆ ತರಲಿಕ್ಕೆ ಒಂದಷ್ಟು ತ್ರಾಸ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದಾಗಿದೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ವಿಧಿವಶರಾಗಿರೋ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ನಮ್ಮ ಜಿಲ್ಲೆಯ ಅಂದರೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದವರು. ಚಿತ್ರನಟಿಯಾಗಿಯೂ ಹಾಗೂ ಮುಖ್ಯಮಂತ್ರಿಯಾಗಿ ತಮ್ಮ ಉತ್ತಮ ಸಾಧನೆಯನ್ನು ಗೈದಿದ್ದಾರೆ. ದೇಶದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅವರ ಜನತೆಯ ಒಳಿತಿಗಾಗಿ ಅವರು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಇಹಲೋಕ ತ್ಯಜಿಸಿರುವಂತಹ ಜಯಲಲಿತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಜಿ ಮಾದೇಗೌಡ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಕರ್ನಾಟಕದಿಂದ ಹೋದವಳು, ಸಿನಿಮಾ ನಟಿಯಾಗಿ ಹೋದವಳು, ಪ್ರಧಾನ ಮುಖ್ಯಮಂತ್ರಿಗಳಾಗಿ ಇಡೀ ರಾಷ್ಟ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾಳೆ. ಅದು ನಮಗೆಲ್ಲರೂ ಹೆಮ್ಮೆ ತರ್ತಕ್ಕಂಥ ವಿಷಯ. ಸಾವು ಹುಟ್ಟು ಅದು ಸ್ವಾಭಾವಿಕ. ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ. ಶಾಶ್ವತ ಯಾರಪ್ಪ ಇರ್ತಾರೆ, ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ನಾನು. ಓಕೆ, ಅನ್ಬೋರ್, ನೀವಾಗಲೇ ಹೇಳ್ತಾ ಇದ್ರಿ ಅಮ್ಮನ ನೋಡೋದಕ್ಕೋಸ್ಕರ ನಾನು ಆಸ್ಪತ್ರೆ ಹತ್ರ ಹೋದೆ. ದಾರಿ ಉದ್ದಕ್ಕೂ ನಾನು ತೆಂಗಿನಕಾಯಿನ ದೇವಸ್ಥಾನ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಿ ಈಡ್ಗಾಯಿ ಹೊಡ್ತಾ ಹೋದೆ ಅಂತ. ಆದರೆ ನಾವು ದೇವಸ್ಥಾನ ಹೋದ್ದು ಆಪದೇವಲಕ್ ಹೆಸರು ಅಂತ ಊರದು. ಆ ಊರು ಹೇಳ್ಕೊಂಡು ಮತ್ತೆ ಯಾರೊಬ್ರು ಸಿಕ್ಕಿದ್ರು. ಸ್ವಾಮಿ ಈ ಥರ ಅಪ್ಪಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ದಾರಿ ಸ್ವಲ್ಪ ತೋರಿಸ್ಬೇಕು ಅನ್ನೋದ್ರಿಗೆ ಗೊತ್ತಿಲ್ಲ ಹೋಗಲ್ಲ ಹೇಳ್ಬಿಟ್ರು. ಮತ್ತೆ ಇನ್ನೊಬ್ರು ಯಾರೋ ಒಬ್ರು ವಯಸ್ಸವರು ಅವ್ರು ಬಂದರು. ಸ್ವಾಮಿ ಈ ಥರ ಅಪ್ಪಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಯಾಕಪ್ಪ ಅನ್ಕಲ್ದ್ರು. ಅಮ್ಮ ಅವರು ಅಡ್ಮಿಟ್ ಆಗಿದ್ದಾರಲ್ಲ, ಹೋಗಿ ನೋಡಬೇಕು. ಸ್ಟ್ರೈಟಾಗಿ ಹೋಗಿದ್ರೆ 1 ಕಿಲೋಮೀಟರ್ 2 ಕಿಲೋಮೀಟ್ರ್ ಹೋಗ್ಬೇಕು, ನಡ್ಕೊಂಡು ಹೋಗಿ ಅನ್ನೋದು. ಯಾರು ಕಲ್ತ್ರೆ ಇಲ್ಲ 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 ಅಂತಾರೆ. ಎಲ್ಲೆಲ್ಲಿ ದೇವಸ್ಥಾನ ಬರುತ್ತೆ ಅಲ್ಲೆಲ್ಲ ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು, ಅಮ್ಮ ತಾಯೇ ದೇವರೇ ಅವ್ರನ್ನ ಜಯಲಲಿತಾ ಅಮ್ಮ ಅವ್ರನ್ನ ಉಳಿಸ್ಕೊಡ್ಬೇಕು, ಏನೇ ಕಾಪಾಡಬೇಕು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹಂಗೆ ನಮ್ಮ ಫ್ರೆಂಡ್ ವೆಂಕಟೇಶ್ ಅಂತ ಬರ್ತಾರೆ. ತೆಂಗಿನಕಾಯಿ ಎತ್ಕೊಂಡು ಹಂಗೆ ಜದಲ್ಲಿ ಬರ್ತಾರೆ. ಹಂಗೆ ನಡ್ಕೊಂಡು ಹೋಗ್ತೀನಿ. ಯಾರೋ ಅವ್ರ ಆಟ ಆದವರು ಬಂದರು. ಸರ್ ಈ ಥರ ಅಮ್ಮ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಸ್ವಲ್ಪ ದಾರಿ ಕೂತ್ಕೊಳ್ಳಿ, 100 ರೂಪಾಯಿ ಮಿನಿಮಮ್. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ, 100 ರೂಪಾಯಿ ಕೊಡಿ. 100 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಅಲ್ಲಿಂದ ಹೋಗಿ ಹಾಸ್ಪಿಟ್ಲ್ ಎಲ್ಲೋ ಆಯ್ತಾ, ಎಲ್ಲೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟ. ಸರಿ ಮತ್ತೆ ಗೊತ್ತಿಲ್ಲ ನಮಗೆ, ದಾರಿ ಗೊತ್ತಿಲ್ಲ, ಎಲ್ಲೆಲ್ಲೇ ಹೋಗಿದ್ರೆ. ಆಮೇಲೆ ತಮಿಳಲ್ಲೇ ತಾನೇ ಮಾತಾಡಿದ್ರಿ? ತಮಿಳಲ್ಲಿ ಮಾತಾಡ್ದೆ. ಅವರು ಅಲ್ಲಿರೋರು ಕನ್ನಡದವ್ರದ್ದು ಇದ್ದಾರೆ, ತಮಿಳವರು ಇದ್ದಾರೆ. ನಾನು ತಮಿಳಲ್ಲಿ ಮಾತಾಡ್ದಲ್ಲಿ. ತಮಿಳಲ್ಲಿ ಮಾತಾಡಿದ್ರೆ ಇದ್ರೂ ಅಷ್ಟೊಂದು ರೋಪ್ ಹೊಡಿತಾರೆ ಅಲ್ಲಿ. ನಮ್ಮ ಕರ್ನಾಟಕ ಅಷ್ಟೇ ಥರ ಬರಲ್ಲ. ಅಂದ್ರೆ ಅಮ್ಮನ್ ನೋಡ್ಬೇಕು ಅಂದ್ರು, ಅಮ್ಮನ್ ನೋಡ್ಬೇಕಂದ್ರೆ ಅಲ್ಲಿರೋರೆಲ್ಲ ಬಂದು ಕಲಂಜಿ ಕಾಡು ಇರೋರಲ್ಲ, ಅವ್ರಿಗೆ ಇವ್ರಿಗೆ ಆಗಲ್ಲ. ನೀವು ಎಲ್ಲಿಂದ ಬರ್ತೀರಾ ಅಂತ ಕೇಳಿದ್ರು. ನಾವು ಈ ಬೆಂಗಳೂರಿಂದ ಬರ್ತಾ ಇದೀವಿ ಅಮ್ಮ ನೋಡೋಕ್ಕೆ, ಸ್ವಲ್ಪ ಹಾಸ್ಪಿಟ್ಲ್ ತೋರಿಸಿದ್ರೆ ಸ್ವಲ್ಪ ಮುಂದೆ ಹೋಗಂತಾರೆ. ಇನ್ನೊಬ್ರು ಕಲ್ತ್ರೆ ರೈಟ್ ಹೋಗಂತಾರೆ, ಇನ್ನೊಬ್ರು ಲೆಫ್ಟ್ ಹೋಗಂತಾರೆ. ಆಮೇಲೆ ಹೋದ್ರ ನೀವು ಆಸ್ಪತ್ರೆಗೆ? ಹೋಗ್ಬಿಟ್ಟಮ್ಮ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಅಲ್ಲಿ ಹೋಗಿದ್ರೆ ಅಲೋಡ್ ಇಲ್ಲ ಹಾಸ್ಪಿಟ್ಲಲ್ಲಿ. ಬೇರೆ ಗೇಟ್ ಹತ್ರ ಮಾತ್ರ ಎಲ್ಲ ಫಿಲಿಮ್ ನಡಿಗರು ಅವರು ಇವರೆಲ್ಲ ಬರ್ತಾರೆ, ನೋಡ್ತೀವಿ. ಅದು ಒಂದು. ಯಾವಾಗ ಹೋಗಿದ್ ನೀವು? ನಾವು ದಸರಾ ಹಬ್ಬಕ್ಕೆ ಹೋಗಿದ್ದೆ ನಾನು ನೈಟು. ದಸರಾ ನಾಳೆ ಅಂದ್ರೆ ಇವತ್ತು ನೈಟ್ ನಾನು ಹೋಗಿದ್ದು. ನಮ್ಮ ಯಜಮಾನ್ರು ಪೂಜೆ ಮಾಡಿಬಿಟ್ಟು 8,000 ಕೊಟ್ಟರು ನಮ್ಗೆ ಬೋನಸ್. ನಮ್ಮ ತಾಯಿಗೆ 4,000 ಕೊಟ್ಬಿಟ್ಟು 4,000 ತಗೊಂಡು ಇಲ್ಲಿಂದ ಸ್ಟ್ರೈಟು. ಅದೇ ಸಾಲಿಲ್ಲ ಕಾಸು ನಮಗೆ. ನಮ್ಮ ಫ್ರೆಂಡ್ ಬರ್ತಾರಲ್ಲ ಜದಲ್ಲಿ, ಅದು ಬೇರೆ ಸಾಲಿಲ್ಲ ನಮಗೆ. ನಮ್ಮ ಮಿಸ್ಸಸ್ದು ಚಿನ್ನ ಇಟ್ಬಿಟ್ಟು ಏನೋ ಒಂದು 6-7 ಸಾವಿರ ತಗೊಂಡು ಹೋಗಿದೆ ನಾನು ನಮ್ಮ ಫ್ರೆಂಡು. ಅವ್ರ ಹತ್ರ 5 ಪೈಸೆ ಇಲ್ಲ. ಅವ್ರಿಗೆಲ್ಲ ಖರ್ಚು ಮಾಡಿಕೊಂಡು ಅವ್ರಿಗೆ ಟ್ರೈನ್ ಟಿಕೆಟ್ ಹಾಕ್ಕೊಂಡು ಅಲ್ಲೇ 2 ದಿನ ಆಲ್ಟ್ ಆಗಿಬಿಟ್ಟೆ. ನಮ್ಮ ಹತ್ರ ಕಾಸು ಆಯ್ತಲ್ಲ, ಉನ್ನೇನ್ಗೆ ಹೋಗೋದು ಬೆಂಗಳೂರಿಗೆ. ಅಲ್ಲೇ ಒಂದು ಇದಾಗ್ಬಿಟ್ಟು ಸಾಲ್ವೆ ಆಗ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋದು. ಪಕ್ಕದಲ್ಲಿ ಅಮ್ಮ ಹೋಟ್ಲು. 2 ದಿನ ಆಯ್ತಾ ಮೇಡಮ್. ಅಲ್ಲೇ ಮಲ್ಕೊಳ್ಳೋದು. ಪಕ್ಕದಲ್ಲಿ ಅಮ್ಮ ಹೋಟ್ಲು. ಊರ ಹೆಸರು ಬಂದು ಅಂಬೇಡ್ಕರ್ ನಗರ ಅಂತ ಊರು, ಹಾಸ್ಪಿಟ್ಲ್ ಪಕ್ಕ. ಊಟ ಮಾಡೋದು, ಬಂದು ಮಲ್ಕೊಳ್ಳೋದು. ಅಮ್ಮ ನೋಡೋಕೆ ಸಾನ್ಸ ಇಲ್ಲ.
ಮತ್ತೆ ಯಾರನ್ನ ಮಾತಾಡ್ಸಿದ್ರಿ, ಅಲ್ಲಿ ಹೆಂಗಿದ್ದಾರೆ ಅಂತ ಕೇಳ್ಕೊಂಡ್ರಿ? ತಮಿಳ್ನಾಡಲ್ಲಿ ಕೌನ್ಸಿಲರು ಮಿನಿಸ್ಟರ್ ಯಾರು ಬರ್ತಾರಲ್ಲ ಅವ್ರ ಹತ್ರ ಹೋಗಿ ಕಾರ್ಡ್ ತೋರಿಸೋದು. ಎಲ್ಲಿಂದ ಬರ್ತೀರಾ? ಬೆಂಗಳೂರಿಂದ ಸರ್. ಅವ್ರ ಹತ್ರ ಮಾತಾಡ್ಕೊಂಡು ಹಿಂಗೆ ಇಲ್ಲಪ್ಪ ನೋಡೋಕ್ಕಾಗಲ್ಲ, ನೀವು ಫಸ್ಟು ಬೆಂಗಳೂರಿಗೆ ಹೋಗ್ಬಿಡಿ. 2 ದಿನ ಇದ್ದ ಮೇಡಮ್. ಆಮೇಲೆ ಚೆನ್ನೈಗೆ ಬಂದ್ಬಿಟ್ಟು ಟಿಕೆಟ್ ತಗೊಂಡು ಸೀದಾ ಬೆಂಗಳೂರಿಗೆ ಬಂದ್ಬಿಟ್ಟದು ಮೇಡಮ್. ಈಗ ಕೊನೆಗೂ ಅವ್ರನ್ನ ನೋಡೋಕ್ಕಾಗಲಿಲ್ಲ. ಕೊನೆಗೆ ನೋಡೋಕ್ಕಾಗಲಿಲ್ಲ. ಈಗ ಕೊನೆಗೆ ಅವ್ರ ದರ್ಶನ ನೋಡೋಕ್ಕಾದ್ರೂ ಹೋಗ್ತೀರಾ ಏನು? ಈಗ ಬಂದು ಮತ್ತೆ ಇವಾಗ 2 ಗಂಟೆ ಟ್ರೈನ್ ಮೇಡಮ್. ಟ್ರೈನ್ ಹೋಗ್ಬಿಟ್ಟು ಬೀಚಿಗೆ ಅಲ್ಲಿಂದ ಆಟ ಎಲ್ಲ ಯಾವ್ದು ಬಸ್ಸೇ ಇಲ್ಲ, ಸ್ಟ್ರೈಟ್ ಹಂಗಿಂದ ನಮ್ಗೆ ಗೊತ್ತು, ದಾರಿ ಗೊತ್ತು. ಅಲ್ಲಿಂದ ನಡ್ಕೊಂಡು ಬೀಚ್ಗೆ ಹೋಯ್ತೀವಿ. ಅಮ್ಮ ಅವ್ರದ್ದು ಸಮಾಧಿ ಬಾಡಿ ಸಿಕ್ಕಲ್ಲ, ಆದ್ರೆ ಬಾಡಿ ಸಿಕ್ಕಲ್ಲ. ಅಮ್ಮ ಅವ್ರದ್ದು ಯಾವುದೋ ಒಂದು ವ್ಯವಸ್ಥೆ ನೋಡ್ಬಿಟ್ಟು ಖಂಡಿತ ನಾವು ಬರ್ತೀವಿ. ಅಂದ್ರೆ ದೂರದಿಂದನೇ ನಮಸ್ಕಾರ ಮಾಡ್ಬಿಟ್ಟು ನಾವು ಬರ್ತೀವಿ ಅಷ್ಟೇ ಮೇಡಮ್. ನಾವು ಒಬ್ಬರಲ್ಲ ಮೇಡಮ್, ನಮ್ಮ ಮಗ ಬರ್ತಾನೆ. ನಮ್ಮ ಮಗ ಬರ್ತಾನೆ. ನಿಮ್ಮ ಮಕ್ಳಿಗೂ ಇಷ್ಟ ಅವರು? ಮಕ್ಳಿಗೆಲ್ಲ ಇಷ್ಟ, ನಮ್ಮ ತಾಯಿಗೆ ಇಷ್ಟ. ನಮ್ಮ ಮಗ ಬರ್ತಾನೆ. ನಮ್ಮ ಮಗ ರೈಲ್ವೆ ಸ್ಟೇಷನಲ್ಲಿ ಇದ್ದಾನೆ. ಟಿಕೆಟ್ ಕಾಸು ಕೊಟ್ಟಿದ್ದೀನಿ. ನನ್ನ ಮಗ ಬಂದು ಇಲ್ಲಪ್ಪ ಟಿಕೆಟ್ ಎಲ್ಲ ಫ್ರೀ, ಕಾಸು ಯಾವುದಿಲ್ಲ. ಇಲ್ಲ ಕಣೋ ನೀನು ತಗೊಂಡು ಹೋಗಂತ 500 ರೂಪಾಯಿ ಕೊಟ್ಟಿದ್ದೀನಿ ಮೇಡಮ್, ಟಿಕೆಟ್ ತಗೊಂತ. ನಾ ಅಲ್ಲಿ ಹೋಗಿದ್ರೆ ನಮ್ಮ ಪರಿಚಯ ಜನಗಳು ಸಿಗ್ತಾರೆ. ಅಲ್ಲಿ ಹೋಗಿದ್ರೆ ಚೆನ್ನಾಗಿ ಹೋಗಕ್ಕೆ ಫ್ರೀ ಇದೆಯಂತ. ಟ್ರೈನ್ ಫ್ರೀ ಮೇಡಮ್, ಟ್ರೈನ್ ಫ್ರೀ. ಇವತ್ತು ಮಾತ್ರ ಫ್ರೀ, ಬರುವಾಗ ಯಾವುದಿಲ್ಲ. ಅದಕ್ಕೆ ನಮ್ಮ ಮಗ ಹತ್ರ ಬಂದು ಕಾಸು ಕೊಟ್ಟು ಕಳ್ಸಿದ್ದೀನಿ 500 ರೂಪಾಯಿ. ಹೋಗಿ ಟಿಕೆಟ್ ತಗೋ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಓಕೆ, ಕ್ರಿಕೆಟರ್ ಶ್ರೀಕಾಂತ್ ಅವರು ಕೂಡ ಅಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದೀಗಷ್ಟೇ ಚೆನ್ನೈನ ರಾಜಾಜಿ ಹಾಲ್ ಬಳಿ ಕ್ರಿಕೆಟಿಗ ಶ್ರೀಕಾಂತ್ ಅವರು ಧಾವಿಸಿದ್ದಾರೆ. ಹಾಗಿದ್ರೆ ಇವತ್ತು ನೀವು ಹೋಗ್ತಾ ಇದ್ದೀರಿ, ಅವ್ರನ್ನ ಅಂದ್ರೆ ಡೈರೆಕ್ಟ್ ಆಗಿ ನೀವು ಹೋಗೋಷ್ಟೊತ್ತಿಗೆ ಸಮಯ ಆಗುತ್ತೆ ಅಂತ ಬೀಚ್ ಹತ್ರ ಹೋಗ್ತೀರಾ? ಆಗುತ್ತೆ, ಹೋಗಿದ್ರೆ ಬಾಡಿ ಸಿಕ್ಕಲ್ಲ ನಮಗೆ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಅಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ ಮೇಡಮ್. ಖಂಡಿತಾನು ಹೋಗ್ತೀನಿ ಮೇಡಮ್. ನಮ್ಮ ಸಾಯಿಲು ನನ್ನ ಸತ್ತೋಗ್ರು ಪರವಾಗಿಲ್ಲ, ನಮ್ಮ ಪ್ರಾಣ ಅಲ್ಲಿ ಹೋಗಿದ್ರೂ ಪರವಾಗಿಲ್ಲ. ನಮ್ಮ ತಾಯಿ ಮಕ್ಕ ನೋಡೋಗಿಲ್ಲ ಅಂದ್ರೂ ಆ ಸಮಾಧಿ ಎಲ್ಲ ನೋಡ್ಬಿಟ್ಟು ನಾನು ಖಂಡಿತ 2 ದಿನ ಕೂಡ ಇರಲಿ, ನಾನು ಅಲ್ಲೇ ನಾವು ರೂಮ್ ಮಾಡಿಕೊಂಡು ನಾನು ನೋಡ್ಬಿಟ್ಟು ಇವತ್ತೆಲ್ಲ ನಾಳೆಲ್ಲ ನಾಡ್ದಿಲ್ಲ ನೋಡ್ಬಿಟ್ಟು ಈ ವಾರ 3 ದಿವಸ ಅಲ್ಲೇ ಇದ್ಬಿಟ್ಟು ನಾನು ಬರ್ತೀನಿ ಮೇಡಮ್. ನಿಮ್ಮ ತಂದೆ ತಾಯಿ ಅವರೆಲ್ಲ ತಮಿಳ್ನಾಡವರು? ನಮ್ಮ ತಂದೆ ತೀರೋಗ್ಬಿಟ್ಟು ಆಯ್ತು ಮೇಡಮ್, 40 ವರ್ಷ ಆಯ್ತು. ನಮಗೆ ಬಂದು 10 ವಯಸ್ಸು ನಮ್ಮ ತಂದೆ ತೀರುವಾಗ. ಇವಾಗ ಬಂದು 52 ವಯಸ್ಸು ಮೇಡಮ್ ನಮಗೆ. ನಮ್ಮ ತಾಯಿಗೆ ಬಂದು 86 ವಯಸ್ಸು. ನಾವು ಬಂದು 10 ಜನ, ನಾವು ನಮ್ಮ ತಾಯಿಗೆ 10 ಜನ. 10 ಜನನಲ್ಲಿ ಬಂದು 8 ಜನ ಸತ್ತೋಗ್ಬಿಟ್ರು. ನಾನು ನಮ್ಮ ತಂಗಿ ಇಬ್ಬರೇ ಇರೋದು. ನಮ್ಮ ತಂಗಿ ಬಂದು ಲಿಂಗ್ಲಾಸ್ಪುರ. ಓಕೆ, ಅನ್ಬೋರೆ ಮಾತಾಡೋಣ. ನೋಡ್ತಾ ಇದ್ದೀರಿ ಒಂದು ಬ್ರೇಕಿಂಗ್ ನ್ಯೂಸ್. ಸತತ 6 ಗಂಟೆಯಿಂದಲೂ ನಿಂತಲ್ಲೇ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಅವರು ನಿಂತಿರುವಂತಹ ಒಂದು ದೃಶ್ಯವನ್ನ ನೀವು ಗಮನಿಸ್ತಲೇ ಬಂದಿದ್ದೀರಿ. ಕಣ್ಣೀರು ಹಾಕ್ತಾ ಪಾರ್ಥಿವ ಶರೀರದ ಬಳಿಯೇ ನಿಂತು ಶಶಿಕಲಾ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಶಶಿಕಲಾ ಜೊತೆಯಲ್ಲೇ ನಿಂತಿರುವಂತಹ ತಮಿಳುನಾಡು ಸಿಎಂ ನಿನ್ನೆಯಷ್ಟೇ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಪನ್ನೀರ್ ಸೆಲ್ವಂ ಅವರು ಶಶಿಕಲಾ ಅವರ ಜೊತೆಗೆ ನಿಂತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸತತ 6 ಗಂಟೆಯಿಂದಲೂ ಕಣ್ಣೀರು ಹಾಕ್ತಾ ಬಂದವರನ್ನೆಲ್ಲರನ್ನು ಕೂಡ ಬರಮಾಡ್ಕೊಳ್ತಾ ಶಶಿಕಲಾ ಅವರು ಜಯಲಲಿತಾ ಅವರನ್ನ ಮುಖ ನೋಡಿ ನೋಡಿ ಅಳ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾರ್ಥಿವ ಶರೀರದ ಮುಂದೆಯೇ ಕುಳಿತಿದ್ದಾರೆ 135 ಶಾಸಕರು ಮತ್ತು ಸಂಸದರು. ಇನ್ನು ಶಶಿಕಲಾ ಅವರು ಜಯಲಲಿತಾ ಅವರ ಪರಮಾಪ್ತೆ. ಅವರು ನಿಂತಲ್ಲೇ ಸತತ 6 ಗಂಟೆಯಿಂದಲೂ ಕೂಡ ನಿಂತು ಜಯಲಲಿತಾ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂಥವ್ರನ್ನೆಲ್ಲ ಬರಮಾಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ತಮಿಳುನಾಡು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಪನ್ನೀರ್ ಸೆಲ್ವಂ ಅವರು ಕೂಡ ಶಶಿಕಲಾ ಅವರ ಜೊತೆಗೆ ಇದ್ದಾರೆ. ಮಣಿವಣ್ಣನವರೇ, ಈ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ರೆ MGR ತೀರು ಹೋದಾಗ ಜಯಲಲಿತಾ ಅವರು ನಿಂತಲ್ಲೇ ನಿಂತ್ಕೊಂಡಿದ್ರು. ಆ ದೃಶ್ಯ ನೆನಪು ಬರುತ್ತೆ. ಆವಾಗ ಅವರು MGR ಅವ್ರಿಗೆ ಪರಮಾಪ್ತಿಯಾಗಿದ್ದರು, ಒಂದು ರೀತಿಯಾಗಿ ರಾಜಕೀಯ ಗುರುಗಳು ಅಂತ ಸ್ವೀಕಾರ ಮಾಡಿದರು. ಅವರು ನಿಂತಲ್ಲೇ ನಿಂತಿರ್ತಾರೆ. ಈ ಸರಿ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಜಯಲಲಿತಾ ಅವರ ಪಕ್ಕದಲ್ಲಿ ಶಶಿಕಲಾ ಅವ್ರು ನಿಂತಿರೋದು. 6 ಗಂಟೆಯಿಂದ ಒಂಚೂರು ಕದಲಿಲ್ಲ, ಅಲ್ಲಿಲ್ಲೂ ಕುಂತಲ್ಲೇ ಕೂತ್ಕೊಳ್ಳೂ ಇಲ್ಲ, ನಿಂತಲ್ಲೇ ನಿಂತ್ಕೊಂಡಿರುವಂತಹ ಚಿತ್ರಣ ನಾವು ಗಮನಿಸ್ತಾ ಇದ್ದೀರಿ. ಏನು ಹೇಳಲಿಕ್ಕೆ ಅನ್ಸುತ್ತೆ ಈ ಸಂದರ್ಭದಲ್ಲಿ? ಅಲ್ಲ, ಶಶಿಕಲಾ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಬರೀ ಇವತ್ತಿನ ದಿನ 6 ಗಂಟೆಯಿಂದ ಮಾತ್ರ ಅಲ್ಲ ನಿಂತಿರೋದು. ಜಯಲಲಿತಾ ಜೊತೆ ಇಬ್ರು ಯಾವಾಗ ಸ್ನೇಹ ಬೆಳೆಸ್ಕೊಂಡ್ರು ಅಂದಿನಿಂದ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ. ಅಂದಿನಿಂದ ಇವತ್ತಿನವರೆಗೂ ಜೊತೆಯಲ್ಲೇನೆ ಇಡೀ ಹಗಲು ರಾತ್ರಿ ಮತ್ತೆ ಎಲ್ಲೇ ಎಲೆಕ್ಷನ್ ಟೈಮಲ್ಲಿ ಇರಲಿ ಬೇರೆ ಕಡೆ ಎಲ್ಲೇ ಇದ್ರು
ಹೋಗ್ತಾ ಹಿಂದ್ಗಡೆ ಗಾಡಿಯಲ್ಲಿ ಹೊರಗಡೆ ಕುಂತಿರ್ತಿರ್ತದ್ದು. ಅವ್ರ ಹೊರಗಡೆ ಬರೀ ಫ್ರಂಟಲ್ಲಿ ಜಯಲಲಿತಾ ಅವ್ರು ಮಾತ್ರ ಕಾಣಿಸ್ಕೊತಿದ್ರು. ಹಿಂದ್ಗಡೆಯಿಂದ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಬೇರೆ ಅಧಿಕಾರಿಗಳನ್ನೆಲ್ಲ ಶಶಿಕಲಾ ಅವ್ರ ಹಿಂದ್ಗಡೆ ಅವ್ರ ಜೊತೆ ಕುಂತಿರ್ತಿದ್ರು ಇಲ್ಲಿ ಇಮ್ಮಿಡಿಯೇಟಾಗಿ. ಸೊ ಆ ರೀತಿ ಈಗ ಅಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಈಗ ಮನಸ್ತಾಪ ಇಟ್ ಈಸ್ ಅ ಲಾಸ್ಟ್ ಟು ದ ನೇಷನ್ನು. ಮತ್ತು ಅವ್ರಿಗಂತೂ ಭಾಳ ಪರ್ಸ್ನಲ್ಲಾಗಿ, ಯಾಕಂದ್ರೆ ಜೊತೆಗಿದ್ದಾರೋದ್ರಿಂದ ಇಟ್ ಈಸ್ ಅ ಲಾಸ್ಟ್. ತುಂಬ ರಾಜಕೀಯವಾಗಿ ನೆಕ್ಸ್ಟು ಏನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ, ಇಲ್ಲ ಅವರು ಏನು ಯಾವ ರೀತಿ ತೀರ್ಮಾನ ಮಾಡ್ಕೊಬೇಕು ಅಂತೆಲ್ಲ ಇಬ್ಬರು ಮಾತಾಡಿ ಇಟ್ಕೊಂಡಿದ್ದಾರೆ. ಇಲ್ಲ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಈಗ ಅವರು ಹೇಳಿದ್ರೆ ಹೊರಬರ್ತಕ್ಕಂಥ ವಿಚಾರಗಳು ನಾವು ಕಾದು ನೋಡಬೇಕಾಗಿದೆ. ಅದು ಈಗಲೇ ಡಿಸ್ಕಸ್ ಮಾಡೋದಕ್ಕೆ ಅದು ಸೂಕ್ತ ಅಲ್ಲ ಅನಿಸುತ್ತೆ. ಸೊ ಈಗ ಇನ್ನು ಅಂತ್ಯ ಸಂಸ್ಕಾರಗಳೆಲ್ಲ ನಡಿಬೇಕು. ಎಲ್ಲ ನಡೆದ ನಂತರ ಇನ್ನೊಂದು 2-3 ದಿನಗಳಲ್ಲಿ ಎಲ್ಲ ಪೂರ್ತಿ ಗೊತ್ತಾಗುತ್ತೆ. ಪ್ಲಸ್ ಅವ್ರಿಗೆ ಶಶಿಕಲಾ ಅಂತಂದ ಕೂಡಲೇ ಇಡೀ ತಮಿಳ್ನಾಡು ಪೂರ್ತಿ ಶಿ ಈಸ್ ಹ್ಯಾವಿಂಗ್ ಎ ಸಪ್ರೇಟ್ ರೋಲ್. ಜಯಲಲಿತಾ ತದನಂತರ ಒಂದು ಸ್ಥಾನಮಾನ ಅವರೇ ಗಳಿಸ್ಕೊಂಡಿದ್ದಾರೆ. ಈಗ ಅವರು ಒಡನಾಡಿಯಾಗಿ ಜಯಲಲಿತಾ ಅವರ ಒಡನಾಡಿಯಾಗಿ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಇವ್ರಿಗೂ ಅಷ್ಟೇ ಬೆಲೆಯನ್ನ ಕೊಡ್ತಾ ಇದ್ರು, ಅಷ್ಟೇ ಗೌರವವನ್ನು ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ರು, ಈಗಲೂ ಕೊಡ್ತಾನೆ ಇದ್ದಾರೆ. ಅದ್ರಲ್ಲಿ ಬೇರೆ ಯಾವುದೇ ಒಂದು ಸಣ್ಣ ರೀತಿಯಾದ ಗುಂಪುಗಾರಿಕೆ ಇದ್ರು ಅದನ್ನು ಸರಿಪಡಿಸ್ತಕ್ಕಂಥ ಕೆಪಾಸಿಟಿ ಈ ಅಮ್ಮನಿಗಿದೆ. ಅಂದ್ರೆ ಬಹಳಷ್ಟು ಬಾರಿ ಏನೇನೋ ಮಾತುಗಳನ್ನೆಲ್ಲ ಕೇಳ್ಬರ್ತೀವಿ, ಅದ್ರ ಬಗ್ಗೆ ಮಾತಾಡೋಣ. ಎಸ್, ನೀವು ನೋಡ್ತಾ ಇದ್ರಿ ಪೊಲೀಸರ ಜೊತೆಗೆ ಅಲ್ಲಿನ ಜನರು ವಾಗ್ವಾದಕ್ಕೆ ಇಳಿದಿರುವಂತಹ ಚಿತ್ರಣ ನೂಕು ನುಗ್ಲಾಗ್ತಾ ಇದೆ. ಹೆಂಗಸರು ಕೂಡ ಹೇಗೆ ದಾಟಿ ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಹೆಂಗಸರು ಗಂಡಸರು ಅನ್ನೋದು ಲೆಕ್ಕನೇ ಇಲ್ಲ. ನಾವು ಒಟ್ಟಾರೆಯಾಗಿ ಮುನ್ನುಗ್ಗಿ ರಾಜಾಜಿ ಹಾಲ್ನಲ್ಲಿ ಏನು ಪಾರ್ಥಿವ ಶರೀರವನ್ನು ಇರಿಸಿದ್ದಾರೆ, ಅಲ್ಲಿ ನಾವು ಹೋಗಿ ನೋಡಿ. ಇಡೀ ತಮಿಳುನಾಡೇ ಶೋಕಸಾಗರದಲ್ಲಿ ಮುಳುಗಿದೆ ಅಂದರೂ ತಪ್ಪಾಗಲಾರ್ದು. ಬಹಳಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ. ಅಮ್ಮನನ್ನು ನೋಡಬೇಕು, ಅವರ ಅಂತಿಮ ದರ್ಶನವನ್ನು ಪಡಿಬೇಕು. ಇವತ್ತಾಗದೆ ಹೋದರೆ ಇನ್ನೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಿರೋ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಜನ ಮುನ್ನುಗ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಹೆಂಗಸರಿಗೆ ಗಾಯಗಳಾಗಿರುವಂಥದ್ದು, ನಿತ್ರಾಣ ಸ್ಥಿತಿಗೆ ತಲುಪಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ನಮಗೆ ವರದಿಯಾಗಿರೋ ಪ್ರಕಾರ 4 ಮಂದಿಗೆ ಗಂಭೀರವಾದಂತಹ ಒಂದು ಪರಿಸ್ಥಿತಿ, ಕುಸಿದು ಬಿದ್ದು ಕಾಲ್ತುಳಿತಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಒಂದು ಚಿತ್ರಣ. ಇನ್ನು ಅಲ್ಲಿ ಬಹಳಷ್ಟು ಜನ ಆಗಮಿಸ್ತಾ ಇದ್ದಾರೆ. ಸತತ 6 ಗಂಟೆಯಿಂದಲೂ ನಿಂತಲ್ಲೇ ಶಶಿಕಲಾ ಅವರು ಅಂದರೆ ಜಯಲಲಿತಾ ಅವರ ಆಪ್ತೆ ನಿಂತಲ್ಲೇ ನಿಂತು ಕಣ್ಣೀರು ಹಾಕ್ತಾ ಬಂದವ್ರನ್ನ ಬರಮಾಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವರ ಜೊತೆಗೆ 135 ಶಾಸಕರು ಮತ್ತು ಸಂಸದರು ಕೂಡ ಇದ್ದಾರೆ. ಪನ್ನೀರ್ ಸೆಲ್ವಂ ಅವರು ಕೂಡ ಅಲ್ಲಿಯೇ ಉಪಸ್ಥಿತರಿದ್ದಾರೆ. ಹೆಂಗಸರು ಎದೆ ಬಡಿದುಕೊಂಡು ನನ್ನ ಜೀವ ಹೋದರೂ ಪರವಾಗಿಲ್ಲ ಅನ್ನುವಂಥ ಒಂದು ಚೀರಾಟವನ್ನು ಹಾಕ್ತಾ ಇರುವಂಥ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಸೆಕ್ಯೂರಿಟಿಗೆ ನಿಯೋಜನೆ ಆಗಿರ್ತಕ್ಕಂಥ ಒಂದಷ್ಟು ಪೊಲೀಸ್ ಪಡೆಗಳು ಕೂಡ ಹರಸಾಹಸವನ್ನು ಪಟ್ಟು ಅವರು ನಿತ್ರಾಣಗೊಂಡಿದ್ದಾರೆ. ಬಿಸಿಲು ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಇದನ್ನು ಹತೋಟಿಗೆ ತರಲೇಬೇಕು. ಇವತ್ತಿನ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಸರಾಗವಾಗಿ ನೆರವೇರಿಸಿ ಕೊಡಬೇಕು ಅನ್ನುವಂಥದ್ದು. ಅಂತ್ಯಕ್ರಿಯೆಗೆ ಮರೀನಾ ಬೀಚ್ ಬಳಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. MGR ಅವರ ಸಮಾಧಿ ಸ್ಥಳ ಏನಿದೆ ಆ ಸಮಾಧಿ ಸ್ಥಳದ ಪಕ್ಕದಲ್ಲೇ ಜಯಲಲಿತಾ ಅವರ ಸಮಾಧಿಯ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಬ್ಬ ಯಶಸ್ವಿ ರಾಜಕಾರಣಿ, ಒಂದು ಚಿತ್ರರಂಗದಲ್ಲೂ ಕೂಡ ಬಹಳಷ್ಟು ಯಶಸ್ಸು ಕೀರ್ತಿಯನ್ನು ಗಳಿಸಿದಂತಹ ಒಬ್ಬ ದಿಟ್ಟ ಮಹಿಳೆ, ಹೋರಾಟಗಾರ್ತಿ. ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಯಾರಿಗೆ ವೈರಿ ಆದರೂ ಪರವಾಗಿಲ್ಲ ಅನ್ನುವಂಥ ಒಂದು ಪಣವನ್ನು ತೊಟ್ಟಂತಹ ಗಟ್ಟಿಗಿತ್ತಿ ಜಯಲಲಿತಾ ಅವರು ವಿಧಿವಶರಾಗಿದ್ದಾರೆ. ಜಯಲಲಿತಾ ಅವರನ್ನು
ನಾವು ನೋಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಊಟ ತಿಂಡಿ ನಿದ್ರೆಯನ್ನು ಬಿಟ್ಟು ಜನ ಅಲ್ಲಿ ಸಂದಣಿಯಾಗಿದ್ದಾರೆ. ಈ ಜನಸಂದಣಿಯನ್ನು ನಿಯಂತ್ರಣ ಮಾಡೋದು ಕೂಡ 15,000 ಪೊಲೀಸರು ಮತ್ತು ಅರೆ ಸೇನಾ ಪಡೆಗೆ ಕಡಿಮೆನೇ ಅಂತ ಅನಿಸುತ್ತೆ. ಲಕ್ಷ ಸಂಖ್ಯೆಯಲ್ಲಿ ಜನ ನೆರೀತಾ ಇದ್ದಾರೆ. ಅಲ್ಲಿ ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಪಕ್ಷದ ಕಾರ್ಯಕರ್ತರು ಜಯಲಲಿತಾ ಅವರಿಗೆ ಅವರ ಒಂದು ಪಾದಕ್ಕೆ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡ್ತಾ ಇರುವಂಥ ಒಂದು ಚಿತ್ರಣ, ಅಲ್ಲಿಯೇ ಒಂದು ಭಾವುಕರಾಗಿರುವಂಥ ಒಂದು ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ನೊಂದ ಮನಸ್ಸುಗಳು ಅಲ್ಲಿ ಇರುವಂಥ ದೃಶ್ಯ ನಾವು ಕಾಣ್ತಾ ಇದ್ದೀವಿ. ಇನ್ನು ದೂರದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಹೀಗಾಗಿ ಸಮಯ ಕಳೆದಂತೆಲ್ಲ ಜನರ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಪನ್ನೀರ್ ಸೆಲ್ವಂ ಅವರು ಬಹಳಷ್ಟು ಭಾವುಕರಾಗಿದ್ದಾರೆ. ಅವರಿಗೆ ಈ ನೋವನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಒಂದು ರೀತಿ ಜಯಲಲಿತಾ ಅವರು ಮಾತು ಅಂದರೆ ವೇದವಾಕ್ಯ. ಅವರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಂಥವರು ಪನ್ನೀರ್ ಸೆಲ್ವಂ ಅವರು. ಹೀಗಾಗಿ ಅವರು 3ನೇ ಬಾರಿಗೆ CM ಆಗಿ ನೇಮಕಗೊಂಡದ್ದು ಕೂಡ ಹೌದು. ಯಾಕಂದರೆ ಅಷ್ಟು ನಿಷ್ಠಾವಂತರಾಗಿ ಪನ್ನೀರ್ ಸೆಲ್ವಂ ಅವರು ಜಯಲಲಿತಾ ಅವ್ರಿಗೆ ಇದ್ದರು. ಆ ನಿಷ್ಠೆ, ಆ ಒಂದು ಪ್ರೀತಿ, ಆ ಒಂದು ರೀತಿ ದೇವತೆಯಾಗಿ ಕಂಡಂಥವ್ರು, ದೇವರು ಅಂತಲೇ ಪೂಜಿಸಿದಂಥವ್ರು ಪಕ್ಷದ ಪ್ರತಿಯೊಬ್ಬರು ಕೂಡ. ಅದರಲ್ಲಿ ಪನ್ನೀರ್ ಸೆಲ್ವಂ ಅವರು ಕೂಡ ಒಬ್ಬರು ನಾವು ನೋಡ್ತಾ ಇದ್ದೀವಿ. ಅಂತಿಮ ದರ್ಶನಕ್ಕೆ ಸಿನಿ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ರಾಜಕೀಯ ರಂಗದಿಂದಲೂ ಕೂಡ ಬರ್ತಾ ಇದ್ದಾರೆ. ಕರ್ನಾಟಕದಿಂದ CM ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಹೊರಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಒಬ್ಬ ಉಕ್ಕಿನ ಮಹಿಳೆ ಇನ್ನಿಲ್ಲ ಅನ್ನುವಂಥದ್ದನ್ನು ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಆದರೆ ಆಕೆಯ ಒಂದು ಸೇವೆ, ಆಕೆ ಜನರಿಗೆ ಮಾಡಿದಂಥ ಒಂದು ಕರ್ತವ್ಯ ನಿಷ್ಠೆ, ಸೇವೆ ಎಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡಿದೆ ಅಂತ ಹೇಳಲಾಗ್ಬೋದು. ಜಯಲಲಿತಾ ಆಪ್ತಿಯೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ. ಅವ್ರನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ, ಮಾತನಾಡೋಣ. ಅವ್ರು ಏನು ಹೇಳ್ತಾರೆ ಜಯಲಲಿತಾ ಅವರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಅನುಭವರಿದ್ದರು. ಅನುಭವರೇ, ಈಗ ನೀವು 2 ಗಂಟೆಯ ಟ್ರೈನ್ಗೆ ಹೊರಡ್ತಾ ಇದ್ದೀರಿ ಅಮ್ಮನ ದರ್ಶನ ಪಡಿಬೇಕು ಅಂತ. ನಿಮಗೆ ಅಮ್ಮನ ದರ್ಶನ ಆಗಲಿ ಅಂತ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗಾಗಿರುವಂಥ ನೋವು ತಮ್ಮಲ್ಲಿ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಈ ನೋವನ್ನು ನೀಗಿಸುವಂಥ ಶಕ್ತಿ ತಮಗೂ ಕೊಡಲಿ ಮತ್ತು ಅವರನ್ನು ನಂಬಿ ಅವರನ್ನು ಆರಾಧಿಸ್ತಕ್ಕಂಥ ಪ್ರತಿಯೊಬ್ಬ ಅವರ ಅಭಿಮಾನಿ ವರ್ಗಕ್ಕೂ ದೇವರು ಆ ಭಗವಂತ ಕಾಣಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಮಣಿವಣ್ಣನವರೇ. ಥ್ಯಾಂಕ್ ಯು ಸೋ ಮಚ್. ಬಹಳ ಸಮಯ ಕಡಿಮೆ ಸಿಕ್ತು ಅಂತ ಅನಿಸುತ್ತೆ ತಮ್ಮ ಅಭಿಪ್ರಾಯ ತಿಳಿಸ್ಲಿಕ್ಕೆ. ಖಂಡಿತ ಮುಂದೊಂದು ದಿನ ಅವರ ಬಗ್ಗೆ ಮಾತನಾಡೋ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ. ಬಹಳ ದೊಡ್ಡ ವಿಚಾರ ಏನಂತಂದ್ರೆ, ಇಟ್ ಇಸ್ ಲಾಸ್ಟ್ ಟು ದ ನೇಷನ್ ಆಸ್ ವೆಲ್ ವರ್ಲ್ಡ್ ವೈಡ್ ಟೈಮ್. ಅದರಲ್ಲಿ ಬಹಳ ಮುಖ್ಯವಾಗಿ ಏನಂತಂದ್ರೆ, ತಮಿಳ್ ಈಲಮಲ್ಲಿ ಇರ್ತಕ್ಕಂಥ ತಮಿಳರಿಗೆ ಶಿ ವಾಸ್ ಅ ವಾಯ್ಸ್. ಈಗ ವಾಯ್ಸ್ ಮುಂದಕ್ಕೆ ಯಾರು ಕೊಡ್ತಾರೆ ಅಫಿಷಿಯಲ್ ಆಗಿ ಅನ್ನೋದು ಕಾದು ನೋಡ್ಬೇಕಂತ ವಿಚಾರ ಇದೆ. ಥ್ಯಾಂಕ್ ಯು ಮಣಿವಣ್ಣನವರೇ. ತಮಿಳುನಾಡು ಸಿಎಂ ಅಭಿಮಾನಿಗಳ ಪಾಲಿನ ಅಮ್ಮ ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಕಾಮೆಂಟ್ರಿಯಂತೆ ಬೆಳಗ್ಗೆಯಿಂದಲೂ ಕ್ಷಣಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಕ್ಷಣಕ್ಕೊಂದು ರೀತಿಯಾದ ಚಿಂತಾಜನಕದ ವರದಿಗಳು ಸಿಗ್ತಾನೆ ಹೋದ್ವು. ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಅಲ್ಲಿನ DGP ಎಲ್ಲ ಹಿರಿಯ IPS ಅಧಿಕಾರಿಗಳು ಕೂಡ ಆಸ್ಪತ್ರೆಯ ಬಳಿ ಬರಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ